ಸಾರಾ ನ್ಯೂಸ್ ಒನ್ ಚಾನಲ್ಗೆ ನಾವು ತಿಳಿಸೋದೇನೆಂದರೆ, ಇವತ್ತು ನಮ್ಮದು ಮಾರ್ಕೆಟ್ನವ್ರು ಏನಾದರೂ ನಾವು ಮನಸ್ಸು ಮಾಡಿದರೆ ಈ ಥರ ಸೇರಿಸಿ ಮಾರ್ಕೆಟ್ನವರು ಒಂದು ಅಂಗಡಿಯಲ್ಲಿ ಸುಮಾರು ಒಂದು 5 ಜನ ಕೆಲಸ ಮಾಡಿದಾರೆ. ಅಂಥ ಒಂದು ಮಾರ್ಕೆಟ್ನಾಗ ಒಂದು 500 ಅಂಗಡಿ, 2,500 ಜನ ಬೀದಿ ವ್ಯಾಪಾರಸ್ಥರು ಸೇರಿಸಿ ಒಂದು 5,000 ಜನ ವ್ಯಾಪಾರಸ್ಥರಿಗೆ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಈ ಕಳೆದ 20 ವರ್ಷದಿಂದ ಏನು ನಮ್ಮಲ್ಲಿ ಏನು ಆರ್ಷ ಹೋದಂಥ ಪ್ರಹ್ಲಾದ್ ಜೋಶಿ ಮಾಡಿಕೊಟ್ಟಿಲ್ಲ. ಇದನ್ನು ನೋವ್ರಿಗೆ ಐತಿಯೋ ಗೊತ್ತಿಲ್ಲ. ಆಮೇಲೆ ಧಾರವಾಡ ಮಹಾನಗರ ಪಾಲಿಕೆಗೆ ಸ್ಮಾರ್ಟ್ ಸಿಟಿ ಕೆಲಸ ಮಾಡಿಲ್ಲ. ಸುಮ್ಮನೆ ಬರುವುದು, ಜಾತಿ ರಾಜಕಾರಣಿ ಮಾಡೋದು, ಜೈ ಶ್ರೀರಾಮ್ ಅನ್ನೋದು, ಹಿಂದೂ ಮುಸ್ಲಿಂ ಜಗಳ ಮಾಡೋದು ಏನಾದರೂ ನೋಡಿ, ಎಲ್ಲ ಸಮಾಜ ಎಲ್ಲ ವರ್ಗಗಳು ಇವತ್ತಿನ ದಿವಸ ಮಾರ್ಕೆಟ್ನಾಗ ವ್ಯಾಪಾರ ಮಾಡ್ತಾರೆ. ಏನಾದರೂ ಮಾರ್ಕೆಟ್ನಾಗನ ಜಗಳ ಆಗಿಲ್ಲ, ಮಾರ್ಕೆಟ್ನಾಗ ಗದ್ದಲಾಗಿಲ್ಲ. ಯಾರಿಗಾದ್ರೂ ಗದ್ದಲಾಗಿ ಜಾತಿ ಬೀಜ ಹಾಕಿ ಜಗಳ ಮಾಡಿದ್ರೆ ಏನಾದರೂ ಹಾನಿ ಆಗೋದು ಮಾರ್ಕೆಟ್ ವ್ಯಾಪಾರಸ್ಥರಿಗೆ ಮಾತ್ರ. ಅದನ್ನು ಅವ್ರಿಗೆ ಮೊದಲು ಮನವರಿಕೆ ಮಾಡ್ಕೋಬೇಕು. ಏನು ಇಷ್ಟು ಜನಕ್ಕೆ ಬರುವಂಥ ಜನರಿಗೆ 5,000 ಜನ ಮತ್ತು ಮಾರ್ಕೆಟ್ನಾಗ ವ್ಯಾಪಾರ ಮಾಡುವಂಥ ಜನರಿಗೆ ಇವತ್ತಿನ ಒಂದು ಶೌಚಾಲಯ, ಕುಡಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಆ ಮಹಾನಗರ ಪಾಲಿಕೆ ಸದಸ್ಯ ಆದಮೇಲೆ ಒಂದು 3 RO ಪ್ಯಾಕ್ ಮಾಡಿದ್ವಿ, ಒಂದು 3 ಟಾಯ್ಲೆಟ್ ಮಾಡಿದ್ವಿ. ಆಮೇಲೆ ಬೀದಿ ವ್ಯಾಪಾರಸ್ಥರಿಗೆ ಒಂದು ಸ್ಟ್ರಾಂಗ್ ರೂಮ್ ಅಂತ ಮಾಡಿದ್ವಿ. ಆಮೇಲೆ ಅವ್ರಿಗೆ ಕುಂದ್ರಾಕ ಸರಿ ತಂದಿರಲಿಲ್ಲ, ಮಣ್ಣಿಟ್ಟು ಪ್ಯೂರ್ ಸಲ ಮಾಡಿದ್ವಿ. ಆದರೆ ಈ MP ಅವರು ನಮ್ಮ ಮಾರ್ಕೆಟಿಗೆ, ನಮ್ಮ ಧಾರವಾಡ ಸಿಟಿಗೆ ಏನಾದರೂ ಮಾಡ್ಯಾರಂದ್ರೆ ಒಂದು ಕೆಲಸ ಮಾಡ್ರೆ, ಒಂದು CRF ಫಂಡ್ನಾಗ ಒಂದು ಗಾಂಧಿ ಚೌಕದಿಂದ ಹಿಡಿದು ಒಂದು ಕಾಮನಗಟ್ಟಿ ಒಳಗೂ ರೋಡ್ ಮಾಡಿಸಿದ್ರು. ಆ ರೋಡ್ಸ್ ಮಾಡಿ ಅಕ್ಕಪಕ್ಕಕ್ಕೆ ಒಂದು ಪ್ಯೂರ್ ಸತ್ತು ಅಂತ ಅವ್ರಿಗೆ ಇದು ಬರೋದು, ಆ ಕಾಂಟ್ರಾಕ್ಟ್ರು ಸತ್ತದ. ನಾವು ಒಂದು ಅದರ ಗಟ್ರ ಓಡಿಸಿ ದೊಡ್ಡ ಗಟ್ರ ಮಾಡಿಸಿದ್ವಿ. ಎಲ್ಲ ಇವತ್ತಿನ ದಿವಸ ಇರೋದಿಲ್ಲ. ನಿಮ್ಮ ಚಾನಲ್ ಮುಖಾಂತರ ಪ್ರಹ್ಲಾದ್ ಜೋಶಿ ಧಾರವಾಡ ಸಿಟಿಗೆ ಏನು ಮಾಡಿದ್ರು ಅಂತೇಳಿ ಅವರೇನೋ ಒಂದು ದೊಡ್ಡ ಬುಕ್ಲೆಟ್ ಕಳ್ಸಾರ. ಆ ಬುಕ್ಲೆಟ್ ನೋಡಿದರೆ ಏನೂ ಇಲ್ಲೇ ಇಲ್ಲ. ಇನ್ನೊಂದು ಸಿಟಿ ಯುವಕದಲ್ಲ, ಆಮೇಲೆ ಬಡವ ಮತ್ತು ಶ್ರೀಮಂತರಿಗೆ ಇರುವಂಥದ್ದು. ಆಮೇಲೆ DK ನಾಯಕರ ಸಾಹೇಬರು ಆದಮೇಲೆ ಈ ನಮ್ಮ OBC ಕ್ಯಾಟಗರಿ ಕುರುಬರಿಗೆ ಫಸ್ಟ್ ಒಂದು ಟಿಕೆಟ್ ಕೊಟ್ಟಿದ್ದೈತಿ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬಹುದು. ಕಾಂಗ್ರೆಸ್ ಪಕ್ಷ ಮತ ಯಾಚಕ್ಕೆ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷರಾದ ರಂಗಸ್ವಾಮಿ ಧಾರವಾಡ ಬಂದಾರ. ಅವರು ನಮ್ಮ ಬೀದಿ ವ್ಯಾಪಾರಸ್ಥರ ಪರವಾಗಿ ಹಾಗೂ ನಮ್ಮ ಮಹಾನಗರ ಪಾಲಿಕೆ ಸದಸ್ಯ ವಾರ್ಡ್ ನಂಬರ್ 14 ನಾನು ಅವರಿಗೆ ಸ್ವಾಗತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ತಮ್ಮ ಮತವನ್ನು ವೇಸ್ಟ್ ಮಾಡಬೇಡಿ. ಎಲ್ಲರೂ ಹೊರಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳಿ ಅವರ ಚಿಹ್ನೆ ಗುರುತು 2 ನಂಬರ್ಗೆ. ಧಾರವಾಡ ಲೋಕಸಭಾ ಕ್ಷೇತ್ರದ ವಿನೋದ್ ಆಶುಕೆಯವರಿಗೆ ನಮ್ಮ ಇವತ್ತು ಧಾರವಾಡ ಗ್ರಾಮೀಣ ಏನು ಈ ಧಾರವಾಡದಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಸಭೆ ಮಾಡಿ ಮಾರ್ಕೆಟಿನ ಪ್ರಚಾರವನ್ನು ಮಾಡಿ ಬೀದಿ ಬದಿ ವ್ಯಾಪಾರಿಗಳು 7ನೇ ತಾರೀಕು ಮತವನ್ನು ಹಾಕಿ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕ್ರಮ ಸಂಖ್ಯೆ 2 ನಿಮ್ಮ ಕುಟುಂಬದಲ್ಲಿ ಬಂದು ಮತ ನೀಡಿ ಅಂತೇಳಿ ನಾನು ಸಹ TV ಚಾನಲ್ ಮುಖಾಂತರವಾಗಿ ತಮಗೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ತಾವು ತಮ್ಮ ಕುಟುಂಬ, ನಿಮ್ಮ ಅಕ್ಕ, ತಂಗಿ, ತಾಯಿ, ಸ್ನೇಹಿತರು, ಬಂಧು ಬಳಗ ಮತ್ತು ಗ್ರಾಹಕರಿಗೂ ಮನವರಿಕೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಜೋಡಿಸಿ, ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಗೆ ಮತ ನೀಡಿಸಿ, ಕಾಂಗ್ರೆಸ್ ವಿನ್ ಮಾಡಿಸಿ ಅಂತ ನಾನು ನಿಮ್ಮ ಮುಖಾಂತರವಾಗಿ ವಾಣಿ ಮುಖಾಂತರ ತಮಗೆಲ್ಲರಿಗೂ ವಿನಂತಿಸುತ್ತೇನೆ. ಇವತ್ತು ಧಾರವಾಡ ಗ್ರಾಮೀಣ ಏನು ಈ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ಇವತ್ತು 100 ಜನ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗಕ್ಕೆ ಇವತ್ತು ಎಷ್ಟೋ ಜನ ಮುಖಂಡರುಗಳು ಇವತ್ತು ಸೇರ್ಪಡೆ ಆಗಿದ್ದಾರೆ. ನಮ್ಮ ನಾರಾಯಣ ಸ್ವಾಮಿ ಲದ್ವಾರಾಗಿರ್ಬೋದು, ಟೀಮ್ ಆಗಿರ್ಬೋದು, ಅನೇಕ ಎಲ್ಲ ಮಹಿಳೆಯರಾಗಿರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಕ್ಕೆ ಅವರಿಗೆಲ್ಲ ಹೃದಯಪೂರ್ವಕ ಅಭಿನಂದಿಸ್ತೀನಿ. ಯುವಕರು ಕೆಲಸ ಮಾಡಿ ಹೆಚ್ಚಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಮುಂದಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, KPC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ಯುವ ನಾಯಕರು ಮತ್ತು ಆದಂಥ ರಾಹುಲ್ ಗಾಂಧಿಯವರು ಬೀದಿ ಬದಿ ವ್ಯಾಪಾರ ಬಹಳ ಕಾಳಜಿದೆ. ಅವರಿಗೆ ಮುಂದಿನ ಸರ್ಕಾರ, ಕೇಂದ್ರ ಸರ್ಕಾರ ಬಂದಾಗ ನಿಮಗೆಲ್ಲರಲ್ಲಿ ಸವಲತ್ತು ಕೊಡಿಸೋ ಜವಾಬ್ದಾರಿ ಈಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ವಿಭಾಗದಿಂದ ನಾನು ನಿಮಗೆಲ್ಲ ನಂಬಿಕೆಯಿಂದ ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿನೋದ್ ಆಶುಕೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೀದಿ ಬದಿ ವ್ಯಾಪಾರಸ್ಥರಿಗೆ KPCC ಬೀದಿ ಬದಿ ವ್ಯಾಪಾರಸ್ಥರಿಗೆ ರಂಗಸ್ವಾಮಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮದು
ವಿನೋದ ಸೊಟ್ಟಿವರೆಗೂ ಕಾಂಗ್ರೆಸ್ ಮಾಡ್ತೀನಿ ಸರ್ ಎಲ್ಲ ಮತ್ತು ಪ್ರಹ್ಲಾದ್ ಜೋಶಿ ಅವರು 4 ಸಲ ಆರಿಸಿ ಬಂದಿರಲ್ಲ ಅವ್ರು ಏನೇನೆಲ್ಲ ಭಾಳ ಸ್ಮಾರ್ಟ್ ಸಿಟಿ ಮಾಡಿದ್ರು ಹುಬ್ಳಿ ಧಾರವಾಡ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ? ಇನ್ನು ಪ್ರಹ್ಲಾದ್ ಜೋಶಿ ಸಾಹೇಬ್ ಏನು ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಗೆ ಮಾಡಿಕೊಟ್ಟಾರ. ನಮ್ಗೆ ಶಂಭು ಸಾಲಿಗಳು ಕೆಲಸ ಮಾಡ್ಯಾರ. ನಮ್ಮ ರಾಜ್ಯಾಧ್ಯಕ್ಷ ರಂಗಸ್ವಾಮಿ ಅವರು ಮಾಡ್ಯಾರ. ನಮ್ಮ ಇಸ್ಮಾಲ್ ಅವರು ಹುಬ್ಳಿಯವರು ಮಾಡ್ಯಾರ. ಮತ್ತು ಲೋಕಸಭಾ ಎಲೆಕ್ಷನ್ ಐತಲ್ಲ, MP ಯಾರಾಗಬೇಕಿದೆ ಈಗ? ನಮ್ಗೆ ಅಸೋಟಿ ಬರಬೇಕು, ವಿನೋದ ಸೊಟ್ಟಿ ಅವರು ಆಗಬೇಕು. ಅವ್ರಿಗೂ ಮಾಡ್ತೀವಿ ನಾವು ಕೆಲಸ. तो 10 साल है जो अपना ये 10 साल में वो तो तक खास नहीं करे, वो खाली लोगों के फसाद में ये हो गया, महंगाई बहुत बढ़ रही है। तो अभी फ़िलहाल को ना है सो छोड़ को राहुल गांधी को एक मौका देना ज़रूरी समझते हैं। अभी विनोद असूटी उनको लगाने की बहुत कोशिश करेंगे। हमारा वोट है सो विनोद असूटी को देना चाहिए। विनोद असूटी हमारा वोट किसका था? विनोद असूटी कांग्रेस।